ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಮಹಾನಪ್ಪ, ಇದೇನಿದು? ಒಬ್ಬರೇ ಸುಮ್ನೆ ನಗ್ತಿದ್ದೀರಾ? ನೀವು ಯಾವತ್ತೂ ಹೀಗೆ ನಗುತ್ತಿರಲಿಲ್ಲ, ಏನು ವಿಚಾರ ಎಂದು ನಗುತ್ತಲೇ ಕೇಳಿದರು ರಂಗಣ್ಣ. ಮನೆಯಿಂದ ಹೊರಟವನು ಸೀದಾ ಬಂದಿದ್ದು ಅಡಿಕೆ ಕಣಕ್ಕೆ. ಅಲ್ಲಿ ತೂಗುಯ್ಯಾಲೆ ಮೇಲೆ ಕುಳಿತವನ ಮನಸ್ಸು ಇಂದು ಜಾನಕಿಯ ಜೊತೆ ಆದ ಘಟನೆಯ ಸುತ್ತಲೇ ಇತ್ತು. ನೆಪ ಮಾತ್ರಕ್ಕೆ ಕುಳಿತಿದ್ದನಾದರೂ ಅವನ ಯೋಚನೆ ಜಾನಕಿಯ ಬಳಿಯೇ ಇತ್ತು. ಅದನ್ನು ನೆನೆದು ಪದೇ ಪದೇ ಒಬ್ಬನೇ ನಗುತ್ತಲಿದ್ದನು. ರಂಗಣ್ಣನ ಮಾತಿಗೆ ನಗು ನಿಲ್ಲಿಸಿದವನು, ಏನಿಲ್ಲ ರಂಗಣ್ಣ, ಹೀಗೆ ಏನೋ ನೆನಪಾಯಿತು, ಅದಕ್ಕೆ ನಗು ಬಂತು ಎಂದನು. ಹೊಸದಾಗಿ ಮದ್ವೆಯಾಗಿದ್ದೀರಾ ಮಹಾನಪ್ಪ, ಇನ್ನೇನು ನೆನಪಾಗಲು ಸಾಧ್ಯ? ನಿಮ್ಮ ಹೆಂಡತಿ ನೆನಪಾಗಿರಬೇಕು. ಇತ್ತೀಚೆಗೆ ಅದೇನೋ ಎಲ್ಲ ಎಂತದೋ ಮೂನ್ಗೆ ಹೋಗ್ತಾರಲ್ಲ, ನೀವು ಹೊರಗೆ ಹೋಗಿ ಎಲ್ಲಾದ್ರೂ ಸುತ್ತಾಡಿಕೊಂಡು ಬಂದಿದ್ದರೆ ಆಗುತ್ತಿತ್ತು ಎಂದರು. ರಂಗಣ್ಣನ ಮಾತಿಗೆ ನಕ್ಕವನು, ಅದು ಮೂನ್ ಅಲ್ಲ ರಂಗಣ್ಣ, ಹನಿಮೂನ್ಗೆ ಹೋಗೋದು ಅಂತಾರೆ. ನಾನು ಅದೇ ಹೇಳಿದ್ದು ಮಹಾನಪ್ಪ ಎಂದರು. ಇಬ್ಬರ ಮನಸ್ಸುಗಳು ಬೆರೆತು ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾದರೆ ಮಾತ್ರ ಹನಿಮೂನ್ಗೆ ಹೋಗಲು ಸಾಧ್ಯ ರಂಗಣ್ಣ. ನಾನೇನಾದ್ರೂ ಈಗ ಹನಿಮೂನ್ ಎಂದರೆ ಅಷ್ಟೇ ನನ್ನ ಕತೆ ಎಂದುಕೊಂಡವನು. ರಂಗಣ್ಣ, ಪ್ರೀತಿ ಅಂದ್ರೆ ಏನು ಎಂದನು. ಇದೆಂತ ಮಾತು ಕೇಳ್ತಿದ್ದೀರಾ ಮಹಾನಪ್ಪ? ಪ್ರೀತಿಸಿ ಮದುವೆಯಾದ ನೀವು ಪ್ರೀತಿಯ ಬಗ್ಗೆ ಕೇಳುತ್ತಿದ್ದೀರಾ? ಈಗ ಅಂತದ್ದು ಏನಾಯ್ತು ಎಂದು ನಿಮಗೆ ಈ ಡೌಟ್ ಬಂತು ಎಂದರು ರಂಗಣ್ಣ. ನಾನು ಮದುವೆಯಾಗಿದ್ದು ಹಾಗಿರ್ಲಿ, ಮೊದ್ಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ರಂಗಣ್ಣ, ಪ್ರೀತಿ ಅಂದ್ರೆ ಏನು ಎಂದನು. ಪ್ರೀತಿ ಅಂದ್ರೆ ಇವತ್ತಿನ ಯುವಕರು ಮಾಡ್ತಾರಲ್ಲ ಅದಲ್ಲ ಮಹಾನಪ್ಪ. ಇವತ್ತು ಒಬ್ಬರನ್ನು ಪ್ರೀತಿ ಮಾಡಿ ನಾಳೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ಪ್ರೀತಿಯೇ ಅಲ್ಲ. ಪ್ರೀತಿ ಅಂದ್ರೆ ಹೊಂದಾಣಿಕೆ, ಪ್ರೀತಿ ಅಂದ್ರೆ ನಂಬಿಕೆ, ಪ್ರೀತಿ ಅಂದ್ರೆ ಕಾಳಜಿ ಮಹಾನಪ್ಪ. ಸುಖದಲ್ಲಿ ಪ್ರೀತಿಸಿ ಕಷ್ಟದಲ್ಲಿ ಕೈ ಬಿಡುವುದು ಪ್ರೀತಿ ಅಲ್ಲ. ಜೀವನದಲ್ಲಿ ಏನೇ ಏರಿಳಿತಗಳು ಬಂದರೂ ಕಷ್ಟಗಳು ಬಂದರೂ ನಂಬಿದವರನ್ನು ಕೈಬಿಡದೆ ಜೊತೆಯಲ್ಲಿಯೇ ಜೀವಿಸುವುದು ನಿಜವಾದ ಪ್ರೀತಿ. ಇದಿಷ್ಟೇ ಅಲ್ಲ ಮಹಾನಪ್ಪ, ಒಬ್ಬರ ಎದುರಿಗೆ ಒಬ್ಬರು ಸೋಲುವುದೇ ನಿಜವಾದ ಪ್ರೀತಿ ಎಂದು ರಂಗಣ್ಣ ಹೇಳುತ್ತಿದ್ದರೆ ಕಣ್ಣು ಮಿಟುಕಿಸದೆ ಅವರ ಮಾತನ್ನೇ ಕೇಳುತ್ತಾ ಉಳಿದನು. ಹಾಗಾದ್ರೆ ಜಾನಕಿಗೆ ನಾನು ಸೋಲುತ್ತಿದ್ದೇನಾ? ದಿನಗಳು ಕಳೆದಂತೆ ಅವಳೆಡೆಗೆ ನನ್ನ ಮನಸ್ಸು ವಾಲುತ್ತಿದೆಯಾ ಎಂದು ತಿಳಿಯುತ್ತಿಲ್ಲ. ಹಾಗಾದ್ರೆ ನನಗೆ ನಿಜವಾಗಿಯೂ ಜಾನಕಿ ಮೇಲೆ ಪ್ರೀತಿ ಆಗಿದೆಯಾ? ಇಲ್ಲ ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಹಾಗಾದ್ರೆ ಜಾನಕಿಯ ಸನಿಹ ಹಿತವೆನಿಸುತ್ತಿದೆಯಲ್ಲ, ಏಕೆ? ಮಹಾನಪ್ಪ, ಏನು ಯೋಚನೆ ಮಾಡ್ತಿದ್ದೀರಾ? ಅವನ ಮೌನವನ್ನು ನೋಡಿ ಹೇಳಿದರು. ಏನಿಲ್ಲ ರಂಗಣ್ಣ, ಹಾಗೆ ಸುಮ್ನೆ ಏನೋ ಯೋಚಿಸಿದೆ ಅಷ್ಟೆ. ಅದು ಬಿಡಿ, ಆತೀಶ್ ಇಲ್ಲಿಗೆ ಹೊಂದಿಕೊಂಡಿದ್ದಾನ? ರಾತ್ರಿಯ ವೇಳೆ ಸುಮ್ಮನೆ ಮಲಗ್ತಾನ ಎಂದು ತಮ್ಮನ ಸ್ವಭಾವವನ್ನು ಚೆನ್ನಾಗಿ ಬಲ್ಲವನು ಕೇಳಿದನು. ಮಹಾನಪ್ಪ, ನಾನ್ ಹೀಗ್ ಹೇಳ್ತೀನಿ ಎಂದು ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ತಮ್ಮನಿಗೆ ಇಲ್ಲಿ ಮಲಗಲು ಸ್ವಲ್ಪವೂ ಇಷ್ಟ ಇಲ್ಲ. ಈ ವಾತಾವರಣ ಅವರಿಗೆ ಹಿಡಿಸುತ್ತಿಲ್ಲ. ನನಗೆ ಗೊತ್ತು ಮಹಾನಪ್ಪ, ಇದರ ಬಗ್ಗೆ ನೀವು ಮಾತನಾಡಲು ಆಗುವುದಿಲ್ಲ. ದೊಡ್ಡ ಸಾಹುಕಾರರು ಬಂದಾಗ ನಾನೇ ಅವರ ಬಳಿ ಮಾತನಾಡುತ್ತೇನೆ ಎಂದರು ರಂಗಣ್ಣ. ಸರಿ ರಂಗಣ್ಣ, ನಾನಿನ್ನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಅಲ್ಲ ನಯನ, ನಿನಗೇನು ಬಂದಿರುವುದು ಅಂತೀನಿ? ಪ್ರೀತಿ ಮಾಡುವ ವಯಸ್ಸಿನಲ್ಲಿ ಸುಮ್ಮನಿದ್ದು ಮದುವೆಯಾಗುವ ವಯಸ್ಸಿನಲ್ಲಿ ಹೋಗಿ ಹೋಗಿ ಅವನನ್ನು ಪ್ರೀತಿ ಮಾಡಿದ್ದೀನಿ ಎಂದು ಹೇಳ್ತಿದ್ದೀಯಲ್ಲ, ನಿನಗೆ ಬುದ್ಧಿ ಇಲ್ಲವಾ? ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತು ಹೊರಗೆ ನೋಡುತ್ತಿದ್ದವಳನ್ನು ಕಿರುಗಣ್ಣಿನಲ್ಲಿಯೇ ನೋಡಿಕೊಂಡು ಅವಳಿಗೆ ಕೇಳಿಸಲೆಂದೇ ಜೋರು ಧ್ವನಿಯಲ್ಲಿ ಹೇಳುತ್ತಿದ್ದನು. ಮಹಾನ್ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಈಗಾಗಲೇ ಜಾನಕಿಗೆ ಚೆನ್ನಾಗಿ ತಿಳಿದಿದೆ. ನಯನ ತಾಯಿಯ ಜೊತೆ ಮನೆಗೆ ಬಂದು ಮದುವೆಯಾಗುತ್ತೇನೆ ಎಂದು ಹೇಳಿದ ವಿಷಯವನ್ನು ಆಗಲೇ ಜಾನಕಿಗೆ ತಿಳಿಸಿದ್ದನು. ಆದರೆ ಈಗ ರೆಹಮಾನ್ ಅರ್ಜುನನನ್ನು ಹೀಯಾಳಿಸುವ ರೀತಿ ಮತ್ತು ಅವನ ವ್ಯಕ್ತಿತ್ವವನ್ನು ಅಲ್ಲಗಳೆಯುವುದು ಜಾನಕಿಯ ಕೋಪವನ್ನು ಹೆಚ್ಚಿಸುತ್ತಿತ್ತು. ನನಗೆ ಯಾವುದು ಗೊತ್ತಿಲ್ಲ ರೆಹಮಾನ್, ಪ್ರೀತಿ ಎಲ್ಲಿ ಯಾವಾಗ ಹೇಗಾಯ್ತು ಎಂದು ಗೊತ್ತಿಲ್ಲ. ಆದ್ರೆ ಅವನಂದ್ರೆ ನನಗೆ ಇಷ್ಟ ಅಷ್ಟೇ. ಆದ್ರೆ ಅವನು ನಾನು ಮದುವೆಯಾಗಲ್ಲ ಅಂತಾನೆ. ನೀನು ಹೀಗೆ ಅಂತೀಯ, ನಾನೇನ್ ಮಾಡ್ಲಿ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಅವಳ ಮುಗ್ಧ ಮಾತಿಗೆ ನಗು ತಡೆಯಲಾಗದೆ ಜೋರಾಗಿ ನಕ್ಕಿದ್ದನು. ಅವನು ನಗುತ್ತಿದ್ದರೆ ಇತ್ತ ಜಾನಕಿಗೆ ಕ್ಷಣ ಕ್ಷಣಕ್ಕೂ ಕೋಪ ಆವರಿಸುತ್ತಿತ್ತು. ನನ್ನ ಸ್ಥಿತಿಯನ್ನು ನೋಡಿ ನಗ್ತಿದ್ದೀಯಾ? ನಗು, ನಿನಗೇನೋ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಎಂದು ಕೊಬ್ಬು ನಿನಗೆ ಎಂದಳು.
ಒಳ್ಳೆಯ ಹೆಂಡತಿ ಎಂಬ ಪದವೇ ಹಿತವೆನಿಸಿದವನಿಗೆ. ಅಲ್ಲಿಯೇ ಎದುರಿಗೆ ನಿಂತಿದ್ದ ಹೆಂಡತಿಯನ್ನು ನೋಡಿಕೊಂಡು ನಿಂತಿದ್ದವನು ಮಾತನಾಡದಿರುವುದನ್ನು ನೋಡಿದವಳು ಯಾಕೋ ಮಾತಾಡ್ತಿಲ್ಲ ಎಂದು ಎಚ್ಚರಿಸಿದಳು. ಹಾ, ಕೇಳುತ್ತಿದೆ ಹೇಳು ಎಂದನು. ಅರ್ಜುನನಿಗೂ ಕೂಡ ತುಂಬಾ ಕೊಬ್ಬು. ನನ್ನನ್ನೇ ಮದುವೆಯಾಗುವುದಿಲ್ಲ ಎಂದು ರಿಜೆಕ್ಟ್ ಮಾಡ್ತಾನೆ ಇಡಿಯಟ್. ಅದು ಹೇಗೆ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ನಾನು ನೋಡ್ತೀನಿ ಎಂದಳು. ಹಠದಿಂದ ಪ್ರೀತಿಯನ್ನು ಪಡೆಯಲಾಗುವುದಿಲ್ಲ ಎನ್ನುವ ವಿಷಯ ಗೊತ್ತಿಲ್ಲ ಅವಳಿಗೆ. ಇಷ್ಟರವರೆಗೂ ತಮಾಷೆ ಮಾಡುತ್ತಿದ್ದವನಿಗೆ ನಯನ ತುಂಬಾ ಗಂಭೀರವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಏನು ಮಾತನಾಡುವುದು ಎಂದು ತಿಳಿಯದೆ ಆಮೇಲೆ ಕರೆ ಮಾಡ್ತೀನಿ ಎಂದು ಕರೆ ತುಂಡರಿಸಿದ್ದನು. ಕರೆ ತುಂಡರಿಸಿದವನು ಮೊಬೈಲ್ ಅನ್ನು ಕಿಸೆಯೊಳಗೆ ಇರಿಸಿ ಕೈ ಕಟ್ಟಿ ಅವಳ ಪಕ್ಕವೇ ಬಂದು ನಿಂತನು. ನನ್ನ ಅಜ್ಜುವಿನ ವ್ಯಕ್ತಿತ್ವವನ್ನು ನಿರ್ಧರಿಸಲು ನೀನ್ಯಾರು? ಬಿರುಸಾಗಿ ಬಂದಿತ್ತು ಅವಳ ಧ್ವನಿ. ಅವಳ ಮಾತಿಗೆ ಅವಳೆಡೆಗೆ ತಿರುಗಿದರೆ ಅವಳ ನೋಟ ಮಾತ್ರ ನೇರವಾಗಿತ್ತು. ಆದ್ರೆ ಜಾನಕಿ ನನ್ನ ಅಜ್ಜು ಎಂಬ ಪದ ರೆಹಮಾನನಿಗೆ ಮನಸ್ಸಿನ ಮೂಲೆಯಲ್ಲಿದ್ದ ಅಸೂಯೆಯನ್ನು ಹೊರತಂದಂತೆ ಭಾಸವಾಗಿತ್ತು. ನನ್ನ ಸ್ನೇಹಿತೆಯ ಒಳಿತನ್ನು ಬಯಸುವುದು ನನ್ನ ತಪ್ಪ ಎಂದು ಅಷ್ಟೇ ಬಿರುಸಾಗಿ ಹೇಳಿದನು. ನಿನ್ನ ಸ್ನೇಹಿತೆಯ ಒಳಿತನ್ನು ಬಯಸುವುದು ತಪ್ಪು ಎಂದು ಹೇಳುತ್ತಿಲ್ಲ. ಅಲ್ಲಿ ನನ್ನ ಸ್ನೇಹಿತನ ವಿಷಯವೂ ಇತ್ತು. ಅವನನ್ನು ಹೀಯಾಳಿಸಿ ಮಾತನಾಡಿದ್ದು ಸರಿಯಾ? ಒಬ್ಬರ ಒಳಿತಿಗಾಗಿ ಇನ್ನೊಬ್ಬರನ್ನು ನಿಂದಿಸುವುದು ತಪ್ಪು ಅಲ್ವಾ ಎಂದಳು. ನಯನ ವ್ಯಕ್ತಿತ್ವದ ಬಗ್ಗೆ ನಿನಗೆ ಗೊತ್ತಾ? ಅವಳ ಒಳ್ಳೆಯತನದ ಬಗ್ಗೆ ನಿನಗೆ ಗೊತ್ತಾ? ಇಷ್ಟು ವರ್ಷ ಯಾರನ್ನು ಪ್ರೀತಿಸದವಳು, ಮದುವೆಯೇ ಬೇಡ ಎಂದುಕೊಂಡಿದ್ದವಳು ಮೊದಲ ಬಾರಿಗೆ ನಿನ್ನ ಗೆಳೆಯನನ್ನು ಪ್ರೀತಿಸಿದ್ದಾಳೆ. ಆದ್ರೆ ಅವನು ನನಗೆ ಇಷ್ಟ ಇಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾನೆ. ಈಗ ನಯನಾಗೆ ಎಷ್ಟು ಬೇಸರವಾಗಿದೆ ಗೊತ್ತಾ ನಿನಗೆ? ರೆಹಮಾನ್ ಕೂಡ ಕೋಪದಲ್ಲಿಯೇ ಹೇಳಿದನು. ಯಾರಾದ್ರೂ ಒಡನೆಯೇ ಬಂದು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ ತಕ್ಷಣ ಒಪ್ಪಿಕೊಳ್ಬೇಕಾ? ಈಗ ನಾನೇ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳ್ತೀನಿ, ನೀನು ಒಪ್ಕೊಳ್ತೀಯಾ? ಅವನ ಕಣ್ಣನ್ನು ನೋಡಿಕೊಂಡೇ ಹೇಳಿದಳು. ಜಾನಕಿಯ ಬಾಯಿಂದ ಆ ಮಾತು ಕೇಳಿದವನ ಕಣ್ಣುಗಳು ಅರಳಿದವು. ಆ ಮಾತು ನಿನ್ನ ಬಾಯಿಯಿಂದ ನಿಜವಾಗಿಯೂ ಬಂದಿದ್ದರೆ ಒಪ್ಪಿಕೊಳ್ಳುತ್ತಿದೆ ಎಂಬ ವಾಕ್ಯ ಗಂಟಲಿನವರೆಗೂ ಬಂದು ಹೊರಗೆ ಬರದೆ ಹಾಗೆ ಉಳಿಯಿತು. ಯಾಕೆ ಸುಮ್ಮನಾದೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಒಬ್ಬ ಹುಡುಗ ಬಂದು ಒಂದು ಹುಡುಗಿಯ ಬಳಿ ಪ್ರೇಮ ನಿವೇದನೆ ಮಾಡಿದ್ರೆ ಅವನು ಕೆಟ್ಟವನು, ರೋಡ್ ರೋಮಿಯೋ ಎಂದೆಲ್ಲ ಹೇಳುತ್ತಾರೆ. ಅದೇ ಒಂದು ಹುಡುಗಿ ಬಂದು ಹುಡುಗನ ಬಳಿ ಪ್ರೇಮ ನಿವೇದನೆ ಮಾಡಿದ್ರೆ ತಕ್ಷಣಕ್ಕೆ ಒಪ್ಪಿಕೊಳ್ಳಬೇಕಾ? ಅವನಿಗೂ ಮದುವೆಯ ಬಗ್ಗೆ ಅವನದ್ದೇ ಆದ ಆಸೆ ಕನಸುಗಳು ಇರಬೇಕು. ಅದನ್ನು ಪ್ರಶ್ನೆ ಮಾಡಲು ನಾವ್ಯಾರು? ಅವನಿಗೆ ಇಷ್ಟ ಇದ್ದರೆ ಒಪ್ಪಿಕೊತಾನೆ, ಇಲ್ಲದಿದ್ದರೆ ಬಿಡ್ತಾನೆ ಎಂದಳು. ರೆಹಮಾನನಿಗೆ ತಿಳಿಯದೇ ಇರುವ ವಿಷಯ ಏನೆಂದರೆ ಅರ್ಜುನ್ ಈ ವಿಷಯ ಹೇಳಿದಾಗಲೇ ಅವನಿಗೆ ಜಾನಕಿ ನಯನ ತುಂಬಾ ಒಳ್ಳೆಯ ಹುಡುಗಿ, ಅವಳನ್ನು ಮದುವೆಯಾಗು, ಅವಳ ಪ್ರೀತಿಯನ್ನು ಒಪ್ಪಿಕೋ ಎಂದು ಬೈದು ಬುದ್ಧಿ ಹೇಳಿದ್ದಳು. ಆದ್ರೆ ಗಂಡನ ಬಳಿ ಮಾತ್ರ ತನ್ನ ಗೆಳೆಯನನ್ನು ಬಿಟ್ಟು ಕೊಡದೆ ಮಾತನಾಡುತ್ತಿದ್ದಳು. ಹಾಗಾದ್ರೆ ನಯನಾಳ ಪ್ರೀತಿಗೆ ಯಾವುದೇ ಬೆಲೆ ಇಲ್ಲವಾ? ನಯನಾಳ ವಿಷಯದಲ್ಲಿ ಅವನು ಕೂಡ ಸೋಲೊಪ್ಪುತ್ತಿಲ್ಲ. ಅವಳ ಪ್ರೀತಿಗೆ ಬೆಲೆ ಇಲ್ಲ ಎಂದು ನಾನು ಹೇಳುತ್ತಿಲ್ಲ ಮಹಾನ್. ಇದರ ಬಗ್ಗೆ ನೀನು ಅರ್ಜುನನ ಬಳಿಯೇ ಮಾತನಾಡಬೇಕು, ನನ್ನ ಬಳಿ ಮಾತನಾಡಿದರೆ ಪ್ರಯೋಜನ ಇಲ್ಲ ಎಂದಳು. ಆಯಿಷಾ ಮೊಬೈಲ್ ನೋಡಿದ್ದು ಸಾಕು, ಈಗ ಹೋಮ್ವರ್ಕ್ ಮಾಡಿಕೊ. ಅತ್ತಿಗೆ, ನಾನು ಇಲ್ಲಿಯೇ ಹೋಮ್ವರ್ಕ್ ಮಾಡುತ್ತೇನೆ ಎಂದು ಜಾನಕಿಯ ಕೋಣೆಯಲ್ಲಿ ತನ್ನ ಪುಸ್ತಕಗಳನ್ನು ತಂದು ಸೋಫಾ ಮೇಲಿರಿಸಿ ಅವಳ ಮೊಬೈಲ್ ಹಿಡಿದು ಕುಳಿತಿತ್ತು ಪುಟ್ಟ ಆಯಿಷಾ. ಅದನ್ನು ನೋಡಿ ಹೋಮ್ವರ್ಕ್ ಮಾಡುವಂತೆ ಹೇಳಿದಳು ಜಾನಕಿ. ಆಗಲೇ ಊಟ ಮುಗಿಸಿ ಬಂದವನು ಮಂಚದ ಮೇಲೆ ಮೊಬೈಲ್ ಹಿಡಿದು ಮಲಗಿದ್ದವನ ಗಮನವೆಲ್ಲ ಜಾನಕಿ ಎಡೆಗೆ ಇತ್ತು. ಅತ್ತಿಗೆ, ಮ್ಯಾಮ್ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಕೈ ನೋವುತ್ತೆ, ನಂಗೆ ಬರೆಯಲು ಆಗಲ್ಲ ಎಂದು ಮುಖ ಊದಿಸಿಯೇ ಹೇಳಿದವಳು ಮತ್ತೆ ಮೊಬೈಲ್ ನೆಡೆಗೆ ಕಣ್ಣು ಹಾಯಿಸಿದಳು ಆಯಿಷಾ. ಆಯಿಷಾ, ಹಾಗೆಲ್ಲ ಹೇಳ್ಬಾರ್ದು. ಬರೆದು ಕಲಿಯಲಿ ಎಂದೇ ಮ್ಯಾಮ್ ನಿನಗೆ ಹೋಮ್ವರ್ಕ್ ಕೊಡುವುದು. ನೀನು ಚೆನ್ನಾಗಿ ಓದಿದರೆ ಅಲ್ವಾ ಮುಂದೆ ಒಳ್ಳೆಯ ಕೆಲಸಕ್ಕೆ ಹೋಗಲಾಗುವುದು. ಅದಕ್ಕೆ ಈಗಿನಿಂದಲೇ ಬರೆದು ಓದಬೇಕು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತೀಯಾ, ಮೊದಲು ಹೋಮ್ವರ್ಕ್ ಮಾಡು ಎಂದು ಅವಳ ಕೈಯಿಂದ ತನ್ನ ಫೋನ್ ಕಸಿದುಕೊಂಡಳು. ಜಾನಕಿ ಫೋನ್ ಕಸಿದುಕೊಳ್ಳುತ್ತಿದ್ದ ಹಾಗೆ ಅವಳ ಮಡಿಲ ಮೇಲೆ ನಿಂತು ಅವಳ ಕೊರಳನ್ನು ತಬ್ಬಿದವಳು, ಅತ್ತಿಗೆ, ನನಗೆ ಬರೆಯಲು ಆಗಲ್ಲ, ನೀವೇ ಬರೆದು ಕೊಡಿ ಎಂದಳು. ತನ್ನ ಮೊಬೈಲ್ ಹಿಡಿದು ಕುಳಿತಿದ್ದವನಿಗೆ ಆಯಿಷಾ ಮುದ್ದು ಮಾತು ಕೇಳಿ ನಗು ಉಕ್ಕಿತು. ಆಯಿಷಾ ಪುಟ್ಟ, ನಿಮ್ಮ ಅತ್ತಿಗೆಯ ಕೈಯಲ್ಲಿ ಹೋಮ್ವರ್ಕ್ ಬರೆಸಿಕೊಂಡು ಹೋದರೆ ನಿನ್ನ ಮ್ಯಾಮ್ ನಿನ್ನನ್ನು ಆಚೆ ನಿಲ್ಲಿಸುವುದಂತೂ ಗ್ಯಾರಂಟಿ ಎಂದು ಹೇಳಿ ನಗತೊಡಗಿದನು. ಅವನ ಮಾತಿಗೆ ಜಾನಕಿಯ ಮುಖ ಆಗಲೇ ಕೋಪದಿಂದ ಕೂಡಿತ್ತು. ಏನಿಲ್ಲ ಅಣ್ಣ, ಅತ್ತಿಗೆ ಕೂಡ ಚೆನ್ನಾಗಿ ಬರೆಯುತ್ತಾರೆ, ನೀವು ಬರೆದು ಕೊಡಿ ಅತ್ತಿಗೆ ಎಂದಳು ಆಯಿಷಾ. ನಿಮ್ಮ ಅತ್ತಿಗೆ ಬರೆಯುತ್ತಾಳೆ, ಅವಳದ್ದೇನಿದ್ದರೂ ಡಾಕ್ಟರ್ಸ್ ಹ್ಯಾಂಡ್ ರೈಟಿಂಗ್, ಕೋಳಿ ಕಾಲು ತರ ಇರುತ್ತೆ. ಪಾಪ ನಿಮ್ಮ ಮ್ಯಾಮಿಗೆ ಅರ್ಥವಾಗದೆ ತಲೆ ತಿರುಗಿ ಬೀಳುವುದಂತೂ ಗ್ಯಾರಂಟಿ ಎಂದು ನಗತೊಡಗಿದನು.
ಅವನು ಹೇಳಿದ ಮಾತು ನಿಜ ಕೂಡ ಆಗಿತ್ತು. ಜಾನಕಿಯ ಹ್ಯಾಂಡ್ ರೈಟಿಂಗ್ ಕೂಡ ಹಾಗೆಯೇ ಇತ್ತು. ಅದನ್ನು ನೆನೆದವಳಿಗೆ ಕೋಪ ಮಾಯವಾಗಿ ನಗು ಮೂಡಿತು. ಅವನ ಮುಂದೆ ಬಾಯಿ ಬಿಟ್ಟು ನಗಲಾರದೆ ಒಳಗೊಳಗೆ ನಗತೊಡಗಿದಳು. ಹೌದಾ ಅತ್ತಿಗೆ, ನೀವು ಅಣ್ಣ ಹೇಳಿದ ಹಾಗೆ ಬರೆಯುತ್ತೀರಾ ಎಂದು ಜಾನಕಿಯ ಮುಖ ಹಿಡಿದು ಹೇಳಿದಳು. ಮಗುವಿನ ಮಾತಿಗೆ ಏನು ಉತ್ತರಿಸುವುದು ಎಂದು ತೋಚದೆ ಮಡಿಲಲ್ಲಿದ್ದ ಮಗುವನ್ನು ಕೆಳಗೆ ಇಳಿಸಿ ಮುಖವನ್ನು ಬೇರೆಡೆಗೆ ತಿರುಗಿಸಿ ನಗಲು ಶುರು ಮಾಡಿದಳು. ಹೆಂಡತಿಯ ನಗುವನ್ನು ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಜಾನಕಿ, ಹಾಗಾದ್ರೆ ನಾನು ಹೇಳಿದ್ದೆ ಸರಿ ಅಲ್ವಾ ಎಂದನು. ಮತ್ತೆ ಅವನ ಮಾತಿಗೆ ಪ್ರತಿ ಉತ್ತರ ಕೊಡದೆ ನಗುತ್ತಲೇ ಇದ್ದಳು. ಆಯಿಷಾ ಪುಟ್ಟ, ನಿಮ್ಮ ಅತ್ತಿಗೆಗೆ ಬರೆದು ಕೊಡುವುದಿಲ್ಲ, ಬಾ ನಾನು ನಿನಗೆ ಕತೆ ಹೇಳ್ತೀನಿ ಎಂದು ತನ್ನ ಬಳಿಗೆ ಕರೆದನು. ನನಗೆ ನೀನು ಕತೆ ಹೇಳುವುದು ಬೇಡ, ಅತ್ತಿಗೆ ಕತೆ ಹೇಳ್ಬೇಕು ಎಂದು ಮತ್ತೆ ಅವಳ ಮಡಿಲಿನಲ್ಲಿ ನಿಂತು ಕೊರಳನ್ನು ತಬ್ಬಿದಳು. ನಗುವನ್ನು ನಿಲ್ಲಿಸಿದವಳು, ಆಯಿಷಾ ಪುಟ್ಟ, ಮೊದಲು ಹೋಮ್ವರ್ಕ್ ಮಾಡು, ಆಮೇಲೆ ಕತೆ ಹೇಳ್ತೀನಿ ಎಂದಳು. ಒಂದೇ ಹೋಮ್ವರ್ಕ್ ಇರುವುದು ಅತ್ತಿಗೆ, ನಾಳೆ ಸ್ಕೂಲಿನಲ್ಲಿ ಬರೆದುಕೊಳ್ಳುತ್ತೇನೆ, ಈಗ ನನಗೆ ಕತೆ ಹೇಳಿ ಎಂದು ಹಠ ಮಾಡಲು ಶುರು ಮಾಡಿದಳು. ಸರಿ ಆಯ್ತು, ಬುಕ್ಸ್ ಎಲ್ಲ ಎತ್ತಿಡು, ಕತೆ ಹೇಳ್ತೀನಿ ಎಂದು ಸರಿಯಾಗಿ ಕುಳಿತಳು. ಇಲ್ಲಿ ಬೇಡ, ಅಣ್ಣನ ಬಳಿ ಮಂಚದ ಮೇಲೆ ಮಲಗಿ ಕತೆ ಹೇಳಿ ಎಂದಳು. ಆಯಿಷಾ ಮಾತು ಕೇಳಿ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡಿದ್ದರು. ಈಗ ಬೇಡ ಎಂದು ಹೇಳಿದರೆ ಆಯಿಷಾ ಕೇಳುವುದಿಲ್ಲ ಎಂದು ಅರಿತವಳು, ಸರಿ ಆಯ್ತು ಎಂದು ಹೇಳಿ ಅವಳನ್ನು ತೋಳಿಗೇರಿಸಿಕೊಂಡೆ ಕೋಣೆಯ ಕದವನ್ನು ಭದ್ರ ಮಾಡಿ ಮಂಚದ ಬಳಿಗೆ ಬಂದರೆ ಅವರಿಬ್ಬರಿಗೆ ಜಾಗ ಬಿಟ್ಟು ಒಂದು ಬದಿಗೆ ಸರಿದು ಮಲಗಿದ್ದನು. ಆಯಿಷಾಳನ್ನು ಅವನ ಬಳಿ ಮಲಗಿಸಿದವಳು ಅಂಜಿಕೆಯಲ್ಲಿಯೇ ಒಂದು ಬದಿ ಮಲಗಿ ಮೈ ತುಂಬ ರಗ್ಗು ಹೊದ್ದಳು. ಅಣ್ಣ, ಅತ್ತಿಗೆ ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಗೊತ್ತಾ, ನೀನು ಕೇಳಿಸಿಕೊ ಎಂದಳು ಆಯಿಷಾ. ನನ್ನ ಕಿವಿ ಇರುವುದೇ ನಿಮ್ಮ ಅತ್ತಿಗೆಯ ಮಾತು ಕೇಳಲು ಅಲ್ವಾ ಆಯಿಷಾ, ಖಂಡಿತ ಕೇಳ್ತೀನಿ ಎಂದು ಮುಗುಳು ನಗುತ್ತಲೇ ಅವಳೆಡೆಗೆ ಮಗ್ಗಲು ಬದಲಿಸಿದನು. ಅವನೆಡೆಗೆ ಕೋಪದಲ್ಲಿಯೇ ನೋಡಿದವಳು ಕತೆ ಹೇಳಲು ಶುರು ಮಾಡಿದಳು. ತ್ರೇತಾಯುಗದ ರಾಮ ಸೀತೆಯನ್ನು ಒಂದು ಮಾಡಲು ಆಂಜನೇಯ ಸೇತುವೆಯನ್ನು ಕಟ್ಟಿದರೆ, ಈ ಕಲಿಯುಗದ ಮಹಾನ್ ಮತ್ತೆ ಜಾನಕಿಯನ್ನು ಒಂದು ಮಾಡಲು ಈ ಪುಟ್ಟ ಆಯಿಷಾ ಸೇತುವೆಯಾಗಿ ನಿಂತಿದ್ದಾಳೆ. ಮುಂದುವರಿಯುವುದು. ಧನ್ಯವಾದಗಳು.